ಪ್ರತಿಯೊಂದು ವಿಷಯದಲ್ಲೂ ಹಾಗೆ ಪಾಸಿಟಿವ್ ನೆಗೆಟಿವ್ ಸೈಡ್ ಇದ್ದೇ ಇರುತ್ತೆ. ಒಂದ್ ಕಡೆ ಬೇಜಾರಿದ್ರೆ ಇನ್ನೊಂದ್ ಕಡೆ ಸಂತೋಷ. ಬೆಂಗಳೂರಿಗೆ ನಾನು ಶಿಫ್ಟ್ ಆದ್ಮೇಲೆ ಬೆಂಗಳೂರಿಂದ ಇಲ್ಲಿಗೆ ಬಂದು ಇವತ್ತಿಗೂ ಹಾಗೆ ಬೆಂಗಳೂರಿಂದ ಇಲ್ಲಿಗೆ ಬರೋದು. ಹೌದು, ಅಲ್ಲಿಂದ ಇಲ್ಲಿ ಬಂದು ಪ್ರೋಗ್ರಾಮ್ ಮುಗಿಸಿ ಬೆಳಗ್ಗೆ ಡ್ಯೂಟಿ. ಅದಕ್ಕೂ ಕಾರಣ ಅಕಾಡೆಮಿ ಮೆಂಬರ್ ಆಗಿದ್ರು. ಹೌದು, ನಾನಂದ್ರೆ ತುಂಬಾ ಸಣ್ಣ ವಯಸ್ಸಲ್ಲಿ ಕಲ್ಪನೆಯೂ ಇರ್ಲಿಲ್ಲ ನನ್ಗೆ. ಕೆಲವು ಹೊರಗಡೆಯಿಂದ ಆಕ್ಷೇಪಗಳು ಬಂದಿದ್ದು ಇತ್ತು, ಹೇಗೆ ಕೊಟ್ರೆ ನನ್ಗೆ ಕಲ್ಪನೆ ನಾನೇನು ಮಾಡಿದವಳಲ್ಲ. ಏನು ಅಂತ ನೋಡಿದ್ರೆ 500 ರೂಪಾಯಿ ನೋಟು. ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಿದೆ ಇಲ್ಲ, ನನ್ ಪ್ರೀತಿಯಿಂದ ಕೊಡ್ತಾರೆ, ತಗೊಳ್ಳೇಬೇಕು ಅಂತ ಹೇಳಿ ಪ್ರೀತಿಯಿಂದ ಕೊಟ್ಟು ಹೋದ್ರು. ಇದೆಲ್ಲ ಸರ್ 1 ಕೋಟಿ ಕೊಟ್ರು ಇಂಥ ಸಂತೋಷ ಸಿಗುದಿಲ್ಲ. ಎಷ್ಟು ಪ್ರೀತಿ ಇರ್ಬೋದು, ಅಷ್ಟು ವಯಸ್ಸಾದವ್ರು. ಮತ್ತೆ ಖಂಡಿತ ಅದಕ್ಕೆ ಸರಿಯಾಗಿ ಅಲ್ಲ, ಅಷ್ಟು ವಯಸ್ಸಾದವ್ರು ಅಷ್ಟು ಪ್ರೀತಿಯಿಂದ ಕೊಟ್ರಲ್ಲ. ಈಗ ಮೊನ್ನೆ ಮುರುಡೇಶ್ವರದಲ್ಲಿ ಎಲ್ಲ ಚಿಕ್ಕ ಮಕ್ಕಳು, ಎಷ್ಟು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಇಷ್ಟೆಷ್ಟು ದೊಡ್ಡ ಮಕ್ಕಳು, ಅವರದ್ದೊಂದು ಗ್ರೂಪ್ ನನ್ನನ್ನು ಭಾರಿ ಹಚ್ಕೊಂಡಿದೆ. ಹೋದಲ್ಲಿ ನನ್ಗೊಂದ್ ಮಕ್ಕಳ ಗ್ರೂಪ್ ಅಂತೂ ನನ್ ತಾಗತ್ತೆ ಆಯ್ತಾ. ಹಾಗೆ ಇಲ್ಲಿ ಮುರುಡೇಶ್ವರದಲ್ಲಿ ಅವರು ನನಗೆ ಎಲ್ಲೋ ಜಾತ್ರೆ ಇತ್ತಂತೆ, ನನ್ಗೋಸ್ಕರ ಒಂದು ಕ್ಲಿಪ್ ತಂದು ಕೊಟ್ಟಿದ್ದಾರೆ ಮಕ್ಕಳು. ಹೌದು, ಎಷ್ಟು ನನ್ಗೆ ಪ್ರೀತಿ ಮಾಡ್ಕೊಂಡ್ರು ಅಂತಂದ್ರೆ, ನಾನು 7 ದಿನ ಅಲ್ಲಿ ಮುಗಿಸಿ ಹೊರಡುವಾಗ ಅವ್ರಿಗೆ ನನ್ ಕಳಿಸ್ಲಿಕ್ಕೆ ಮನ್ಸಿಲ್ಲ. ಮಕ್ಕಳಿಗೆ ಹೋಗ್ತೀರಾ ಹೌದು ಹೌದು, ಅಷ್ಟು ಪ್ರೀತಿ. ಒಂದು ಏನಾದ್ರೂ ಹೊರಗಡೆ ತಿಂಡಿ ತಿನ್ಲಿಕ್ಕೆ ತಗೊಂಡ್ ಬಂದ್ರೆ ನನ್ಗೂ ಬಂದು ಕೊಟ್ಟು ಹೋಗೋದು ಮಧ್ಯ ಬಂದು. ಅವ್ರೇನ್ ನಂಗೆ ಗುರ್ತ ಇರೋ ಮಕ್ಕಳೆಲ್ಲ ಅಲ್ಲಿ ಬಂದ್ಮೇಲೆ ಪರಿಚಯ ಆಗಿದ್ದು. ಅಷ್ಟು ಪ್ರೀತಿ. ನಾನು ಹೇಳಿದ್ ಇಂಥ ಪ್ರೀತಿಗಳೆಲ್ಲ ನಂಗೆ ಯಕ್ಷಗಾನದಲ್ಲಿ ಇದ್ದಿದ್ರಿಂದಲೇ ಸಿಕ್ಕಿದ್ದು. ನಿಮ್ಮ ಕಲೆ ನಿಮ್ಮನ್ನ ಖಂಡಿತ ನನ್ಗೆ ಪ್ರೀತಿಯು ಬೇಕಾದಷ್ಟು ಸಿಕ್ಕಿದೆ ಯಕ್ಷಗಾನದಲ್ಲಿ. ಅದೇ ಪ್ರತಿಯೊಂದು ವಿಷಯದಲ್ಲೂ ಹಾಗೆ ಪಾಸಿಟಿವ್ ನೆಗೆಟಿವ್ ಸೈಡ್ ಇದ್ದೇ ಇರುತ್ತೆ. ಒಂದ್ ಕಡೆ ಬೇಜಾರಿದ್ರೆ ಇನ್ನೊಂದ್ ಕಡೆ ಸಂತೋಷ. ಅದು ಇರುದೇ ಮೇಡಮ್. ಅದಕ್ಕೆ ಎಲ್ಲವನ್ನು ಲೋಕಭಿರುಚಿಯನ್ನಾಗಿ ಎಲ್ಲರೂ ಒಂದೇ ತರ ಇದ್ರೆ ಅಲ್ವಾ ಸರಿ ಆಗುತ್ತೆ ಹೇಗೆ ಅಲ್ವಾ. ಅದೇ ರೀತಿ ನಿಮ್ಮ ಉದ್ಯೋಗ ಅಂದ್ರೆ ನೀವೆಲ್ಲ ಉದ್ಯೋಗ ಮಾಡ್ತೀರಾ, ಉದ್ಯೋಗ ಬಗ್ಗೆ 2 ಮಾತು. ಹೌದು, ನಾನು ಬೆಂಗಳೂರಿಗೆ ಹೋಗಿ ಫಸ್ಟ್ ನಾನೊಂದು ವಿದ್ಯಾಸಂಸ್ಥೆಯಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದೆ. ನಂತರ ಇನ್ನೊಂದು ವಿದ್ಯಾಸಂಸ್ಥೆ ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ. ಈಗ ಯೂನಿವರ್ಸಿಟಿ ಒಂದರಲ್ಲಿ ನಾನು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದೇ ಇನ್ನೊಂದು ಮಾಸ್ಟರ್ ಡಿಗ್ರಿನ ಕೂಡ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ. ಆಗ್ಲಿ ಮೇಡಮ್, ಶುಭವಾಗ್ಲಿ ನಿಮಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ. ಅಂದ್ರೆ ಇನ್ನು ಕೂಡ ಅಂದ್ರೆ ಒಂದು ಹಂತ ದಾಟಿದ್ರು ಕೂಡ ವಿದ್ಯಾಭ್ಯಾಸ ಹಂತ ಮತ್ತೆ ಪುನಃ ಕಲಿಬೇಕನ್ನೋ ತುಡಿತ ಇದೆಯಲ್ಲ, ಅದು ಮುಖ್ಯ ಮೇಡಮ್. 30 ದಾಟಿ ಸುಮಾರು ವರ್ಷ ಆದ್ರೂ ಕೂಡ ನಿಮ್ಗಂದ್ರೆ ಆ ಮನಸ್ಸು ಉಲ್ಲಾಸವಾಗಿರ್ತದೆ. ಕಲಿಬೇಕು, ಹೊಸತನ ಮಾಡ್ಬೇಕು. ನಮ್ಮ ಮನಸ್ಸಲ್ಲಿ ಏನೇ ಬೇಜಾರಿದ್ರು ಅದು ನಮ್ಮನ್ನು ದೂರ ಮಾಡ್ತೀವಿ. ನಿಮ್ಮೆಲ್ಲರ ಕಲೆ ನಾವು ಹೇಳಿದ್ರಿ 2ನೇ ತಾಯಿ ಅಂತ ಹೇಳಿದ್ರಿ, ಆ ಕಲೆ ನಿಮ್ಮನ್ನ ಇನ್ನು ಬಹಳ ಉತ್ಸಾಹವಾಗಿ ಇರುವಂತೆ ಮಾಡಿದೆ. ಯಾಕಂದ್ರೆ ನೀವು ಬಹಳಷ್ಟು ನೋವುಂಡವರು ಇರುವಂತ ಒಂದು ವಿಷಯವಂದ್ರೆ ವಾಸ್ತವವಾಗಿ ಬಹಳಷ್ಟು ವಿಷಯಗಳಿದ್ರು ಕೂಡ ನೀವು ಅದನ್ನು ಮೆಟ್ಟಿ ನಿಲ್ತೀರಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುದಿಲ್ಲ. ಹೌದು, ಯಾಕೆ ಗೊತ್ತಾ, ಯಾವಾಗ್ಲೂ ಅಷ್ಟೇ ಈ ಹಲ್ಲು ಮುಂದಿದ್ದವರಿಗೆ ಎಷ್ಟು ಬೇಜಾರಾದ್ರೂ ಜನರಿಗೆ ಗೊತ್ತಾಗುದಿಲ್ಲ, ಯಾಕಂದ್ರೆ ನಗಾಡ್ತಾ ಇದ್ದಾಗ ಅಲ್ಲ. ಆಮೇಲೆ ಹೊಟ್ಟೆ ಮುಂದಿದ್ದವರಿಗೆ ಹಸುವಾಗಿದ್ ಗೊತ್ತಾಗೋದಿಲ್ಲ ಅಂತೆ. ಅವನಿಗೆ ಅಂತ ಹೊಟ್ಟೆ ಎಷ್ಟು ದೊಡ್ಡದು ಉಂಟು, ಅವನಿಗೆ ಅಂತ ಹಸುವಾಗಿದೆ ಅಂತ. ಹಾಗೆ ಈಗ ನೋಡ್ಲಿಕ್ಕೆ ನನ್ ನೋಡಿದ್ರೆ ಭಯಂಕರ ಇವಳಿ ಸೊಕ್ಕ ಜಾಪು ಅಂತ ಹೇಳೋರೆ ಜಾಸ್ತಿ. ಹಾಗೆ ಮಾತಾಡ್ತಿರ್ ಗೊತ್ತಾಗ್ತದೆ. ಇವಳಿಗೆ ಅಂತ ನೋವಿದೆ. ಈಗ ಹೇಗ್ ಗೊತ್ತಾ, ಎಲ್ರೆದ್ರು ಕಣ್ಣೀರ್ ಹಾಕಿದ್ರೆ ಮಾತ್ರ ನೋವು, ಸಿಂಪತಿಗೆ ಇಡ್ಸ್ಕೊಂಡ್ರೆ ಮಾತ್ರ ಅವ್ರಿಗೆ ನೋವಿದೆ ಅಂತ. ಹಾಗಲ್ಲ, ಎಷ್ಟೋ ಸರಿ ನಾವು ಎಸ್ಪೆಷಲಿ ಕಲಾವಿದರಾದವರು ಏನೇ ಇದ್ರು ಅದನ್ನ ತೋರ್ಸ್ಕೊಳ್ಳದೆ ನಾವು ಬದುಕುವಂತದ್ದೇ ಅದು ಒಂದು ಕಲೆ ನಮ್ಗೆ. ಹೌದು, ಹಾಗೆ ಅದೇ ರೀತಿ ಮೇಡಮ್. ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ಈಗ ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ಶಿಷ್ಯರನ್ನ ತಯಾರು ಮಾಡ್ತಾ ಇದ್ದೀರಿ ತಾವು. ತಯಾರು ಮಾಡಿ ಅಂದ್ರೆ ಬಹಳ ಹಂತದಲ್ಲಿ ಅಂದ್ರೆ ಈಗ ಸಪ್ತಾಹಗಳೆಲ್ಲ ಮಾಡ್ತಿರ್ತೀರಿ. ಅದೇ ರೀತಿ ಮೇಡಮ್, ತಾವು ಬಹಳಷ್ಟು ವರ್ಷಗಳ ಕಾಲ ಹಲವಾರು ಅತಿಥಿ ಕಲಾವಿದರಿಗೆ ಹಲವಾರು ಮೇಳಗಳಲ್ಲಿ ಹೋಗಿದ್ದೀರಿ ತಾವು. ದೇಶ ಇರುವುದು, ವಿದೇಶದಲ್ಲಿ ಇರುವುದು, ಅದರ ಬಗ್ಗೆ 1-2 ಮಾತು. ಅತಿಥಿ ಕಲಾವಿದೆಯಾಗಿ ನಾನು PUC ಈ ಟೈಮಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು.
ಬೇರೆ ಬೇರೆ ಮೇಳ, ಸಾಲಿಗ್ರಾಮ, ಪೆರಡೂರು, ಕಮಲಶಿಲೆ, ಗೋಳಿಗರಡಿ ಮೇಳ, ಹೀಗೆ ತುಂಬಾ ಮೇಳಗಳಿಗೆ ಅತಿಥಿಯಾಗಿ ಹೋದೆ. ಆಮೇಲೆ ಆಗ ಜಲವಳ್ಳಿ ಅವರದ್ದು ಮೇಳ ಇತ್ತು, ಜಲವಳ್ಳಿ ಮೇಳ, ಅದಕ್ಕೂ ಅತಿಥಿಯಾಗಿ ಹೋಗಿದ್ದೆ. ಆಮೇಲೆ ಹೀಗೆ ಬೇರೆ ಬೇರೆ ಕಡೆ ಅತಿಥಿ ಕಲಾವಿದರನ್ನ ಸೇರಿಸಿ ಮಾಡುವಂತದ್ದು ಟೀಮ್ಗಳಿರ್ಬೋದು. ಈಗ ಬೆಂಗಳೂರಲ್ಲಿ ಸಿರಿಕಲಾ ಮೇಳ ಅಂತ ಇದೆ, ಅದು ಹೆಣ್ಮಕ್ಳ ಟೀಮ್, ಅಲ್ಲಿ ಇರ್ಬೋದು. ಅಥವಾ ಈ ಜಲವಳ್ಳಿ ಅವರದ್ದೇ ಕಲಾಧರ ಯಕ್ಷರಂಗ ಬಳಗ ಅಂತ ಇದೆ, ಅದಕ್ಕಿರ್ಬೋದು. ಹೀಗೆ ಆಮೇಲೆ ಹಿಲ್ಲೂರ್ ಅವ್ರದ್ದು ಹಿಲ್ಲೂರು ಯಕ್ಷಮಿತ್ರ ಬಳಗ, ಹೀಗೆ ತುಂಬಾ ಕಲಾವಿದರು ಮಾಡ್ಕೊಂಡಂತ ಟೀಮ್ ಇದೆಲ್ಲ, ಅದಕ್ಕೆ ಅತಿಥಿಯಾಗಿ ಹೋಗಿದ್ದಿದೆ. ಅದ್ರ ನಂತರದಲ್ಲಿ ಬೆಂಗಳೂರಿಗೆ ನಾನು ಶಿಫ್ಟ್ ಆದ್ಮೇಲೆ ಬೆಂಗಳೂರಿಂದ ಇಲ್ಲಿಗೆ ಬಂದು ಇವತ್ತಿಗೂ ಹಾಗೆ ಬೆಂಗಳೂರಿಂದ ಇಲ್ಲಿಗೆ ಬರೋದು. ಹೌದು, ಅಲ್ಲಿಂದ ಇಲ್ಲಿ ಬಂದು ಪ್ರೋಗ್ರಾಮ್ ಮುಗಿಸಿ ಬೆಳಗ್ಗೆ ಡ್ಯೂಟಿ. ಹೌದು, ವೀಕೆಂಡ್ ಬರ್ತಿದ್ದಾಗ ಶುಕ್ರವಾರ, ಶನಿವಾರ, ಭಾನುವಾರ ರಾತ್ರಿ ಮುಗಿಸಿ ಸೋಮವಾರ ಮತ್ತೆ ಡ್ಯೂಟಿ. ಹಂಗೆ ಅದಂದ್ರೆ ಯಕ್ಷಗಾನ ಹುಚ್ಚೆ ಹಾಗೆ ನನ್ಗೆ. ಇನ್ನು ಯಕ್ಷಗಾನದಿಂದಲೇ ನನಗೆಲ್ಲಾ ಅವಕಾಶಗಳು ಸಿಗ್ತಾ ಹೋಗಿದ್ದು. ನಾನು ಪ್ರಪ್ರಥಮವಾಗಿ ವಿದೇಶ ಪ್ರಯಾಣ ಮಾಡಿದ್ದು ಆಳ್ವಾಸಿಂದ. ದುಬೈ, ಅಬುದಾಬಿ, ಬಹರೇನ್, ಚೀನಾ, ಥೈಲ್ಯಾಂಡ್, ಇದೆಲ್ಲ ದೇಶಗಳನ್ನ ನನಗೆ ಸುತ್ತಲಿಕ್ಕಾಗಿದ್ದು ಅಥವಾ ಅಲ್ಲಿ ಪ್ರದರ್ಶನ ಕೊಡ್ಲಿಕ್ಕಾಗಿದ್ದು ಯಕ್ಷಗಾನದಿಂದ. ಹೌದು, ಖಂಡಿತ. ಆಮೇಲೆ ನಾನು ಯಕ್ಷಗಾನ ಅಕಾಡೆಮಿ, ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ ಅಕಾಡೆಮಿಗೆ ಮೆಂಬರ್ ಆಗಿ ಆಯ್ಕೆ ಆದೆ. ಅದಕ್ಕೂ ಕಾರಣ ಯಕ್ಷಗಾನ. ಹೌದು, ನಾನಂದ್ರೆ ತುಂಬಾ ಸಣ್ಣ ವಯಸ್ಸಲ್ಲಿ, ಕಲ್ಪನೆಯೂ ಇರ್ಲಿಲ್ಲ ನನ್ಗೆ. ಕೆಲವು ಹೊರಗಡೆಯಿಂದ ಆಕ್ಷೇಪಗಳು ಬಂದಿದ್ದು ಇತ್ತು, ಹೇಗೆ ಕೊಟ್ರೆ ನನ್ಗೆ ಕಲ್ಪನೆ, ನಾನೇನ್ ಮಾಡಿದವಳಲ್ಲ. ನಾನು ಆಮೇಲೆ ರಿಸೈನ್ ಮಾಡ್ಬೇಕು ಅಂತ ಕೂತಿದ್ದೆ. ಹೌದು, ಆಮೇಲೆ ಆದ್ರೆ ನೋವಾಗತ್ತೆ ಕೆಲವೊಮ್ಮೆ, ಎಷ್ಟೋ ಅಂತ ಕೇಳಿಸ್ಕೊಳ್ಳೋದು, ಕೇಳಿ 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 ಆಕ್ಷೇಪಗಳನ್ನು, ಅಪವಾದಗಳನ್ನು ಕೇಳಿ ಕೇಳಿ ಸಾಕಪ್ಪ ಯಾಕೆ ಅಂತ ಅನ್ಸ್ಬಿಡತ್ತೆ. ಆಮೇಲೆ ಪಾಪ ಆಗಿನ ಅಧ್ಯಕ್ಷರು ದಿವಂಗತ ಎಂ.ಎ. ಹೆಗಡೆ ಅವರು, ಈಗಿಲ್ಲ ಅವರು ಇಲ್ಲೇ ತಂಗಿ ನೀನ್ ಯಾಕೆ ಬಿಡ್ಬೇಕು, ನಿಂಗೆ ಎಜುಕೇಶನ್ ಇದೆ, ಯಕ್ಷಗಾನ ಕಲಾವಿದ ನೀನು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಂಗೆ ಯಕ್ಷಗಾನ ಕಲೆ ಗೊತ್ತಿದೆ, ಆ ಕಲಾವಿದರ ನೋವು ಸಂಕಟ ನಿಂಗೆ ಗೊತ್ತಿದೆ. ಹೌದು, ಆದ್ರಿಂದ ನಿನ್ಗೆಲ್ಲಾ ಸಾಮರ್ಥ್ಯ ಇದೆ, ನೀನ್ ಬಿಡಬಾರ್ದು ಅಂತ ಅವರು ನನಗ್ ಧೈರ್ಯ ತುಂಬಿ ನಾನು ಆಮೇಲೆ ಕಂಟಿನ್ಯೂ ಮಾಡಿದೆ. ಹೀಗೆ ಎಲ್ಲ ರೀತಿಯ ಅವಕಾಶಗಳು ನನ್ನ ಬದುಕಲ್ಲಿ ಇವತ್ತು ಏನೇ ಇದ್ರು, ಅಶ್ವಿನಿ ಕೊಂಡದ ಕುಳಿ ಅಂತ ಏನಾಗಿದ್ರು ಅದಕ್ಕೆ ಯಕ್ಷಗಾನ ಅಲ್ಲದೆ ಮತ್ತೆ ಯಾವ್ದು ಕಾರಣ ಅಲ್ಲ. ಆದ್ರೂ ಮೇಡಮ್, ನೀವು ಯಕ್ಷಗಾನ ಕಲೆ ಹೋದ್ರೆ ರಂಗಭೂಮಿ ಕಲೆಯ ಬಗ್ಗೆ ಒಂದೆರಡು ಮಾತು, ರಂಗಭೂಮಿ ಕಲೆಯಲ್ಲಿ ಕೂಡ ಒಂದೆರಡು ಮಾತು ಅದ್ರ ಬಗ್ಗೆ. ರಂಗಭೂಮಿ ಅದು ಕೂಡ ನನ್ಗೆ ಅತ್ಯಂತ ಪ್ರೀತಿಯಾದಂತ ಒಂದು ಫೀಲ್ಡ್. ಅದು ಮೊದಲು ನನ್ಗದ್ರ ಟಚ್ ಇರ್ಲಿಲ್ಲ. ನಾನು ಆಳ್ವಾಸ್ಗೆ ಹೋದ ನಂತರ ಅಲ್ಲಿ ನನ್ನ ಗುರುಗಳಾದಂತ ಶ್ರೀ ಜೀವನ್ ರಾಮ್ ಸುಳ್ಯ ಅವರ ಮಾರ್ಗದರ್ಶನದಲ್ಲಿ ನನಗೆ ನಾಟಕಗಳಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ತು. ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ರಿ? ಹೌದು. ಪಾರ್ಟ್ ಮಾಡ್ಲಿಕ್ಕೆ ಯಕ್ಷಗಾನ ಶೈಲಿ ಬರಬಾರ್ದು ಅಷ್ಟೇ. ಅದೇ ಯಕ್ಷಗಾನ ಶೈಲಿ ಬರ್ತಿತ್ತು, ಯಕ್ಷಗಾನ ಶೈಲಿ ಬರ್ತಿತ್ತು ನನಗೆ ತುಂಬಾ. ಅದರಿಂದಲೇ ನಾನು ಇನ್ಫ್ಲೂಯೆನ್ಸ್ ಆಗಿದ್ದು ಯಕ್ಷಗಾನ. ಇಡೀ ಲೈಫ್ ಅಲ್ಲಿ ನಾ ಯಕ್ಷಗಾನದಿಂದಲೇ ನಾನು ಹಾಗೆ ನಡೆಯುವಾಗ, ಹಾಗೆ ಮಾತಾಡುವಾಗ್ಲೂ ಸ್ವಲ್ಪ ಯಕ್ಷಗಾನ ಸ್ಟೈಲ್ ಬರುತ್ತೆ. ಅವರು ತುಂಬಾ ತಿದ್ದುತ್ತಾರೆ ಸರ್, ತುಂಬಾ ತಿದ್ದುತ್ತಾರೆ. ಒಂದು ಡೈಲಾಗ್ ಅನ್ನ 1000 ಸಲ ಹೇಳಿಸ್ತಾರೆ, ಅದ್ ಸರಿ ಆಗುವವರೆಗೆ ಬಿಡೋದಿಲ್ಲ. ಒಳ್ಳೆ ಶಿಕ್ಷಕ. ಹೌದು, ಅವ್ರ ಮಾರ್ಗದರ್ಶನದಲ್ಲಿ ನನಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು. ಹೌದು, ಎಷ್ಟು ಸ್ವಲ್ಪ ವರ್ಷ ಅಲ್ಲ ಮೇಡಮ್? ತದನಂತರ ನೀವು ಯಕ್ಷಗಾನ ಅದು ಭರತನಾಟ್ಯ, ಓಡಿಸಿ, ಕರ್ನಾಟಕ ಸಂಗೀತ ಎಲ್ಲ ಕಲ್ತಿದ್ದೆ. ಹೌದು, ಆದ್ರೆ ನಾನು ಮುಂದುವರೆಸಿದ್ದೆ ಯಕ್ಷಗಾನದಲ್ಲಿ. ಆದ್ರೆ ಇದೆಲ್ಲದು ನನಗೆ ಪೂರಕ ಆಯ್ತು. ಯಕ್ಷಗಾನ ಎಲ್ಲದೂ ಬೇಕಲ್ಲ. ಹೌದು, ಹಾಗೆ ಆಗ್ಲಿ ಮೇಡಮ್. ಬಹಳ ಖುಷಿ ಆಯ್ತು. ಬಹಳಷ್ಟು ವಿಷಯಗಳು ನಮಗೆ, ನಮ್ಮ ವೀಕ್ಷಕರಿಗೆ ನೀವು ತಿಳಿಯಪಡಿಸಿದ್ರಿ. ನಿಮ್ಮ ಒಂದು ಸಾಧನೆ ಹಾದಿಯ ಈ ಪಯಣ ಇನ್ನು ಸಣ್ಣ ಪ್ರಾಯ, ಇನ್ನು ಬಹಳಷ್ಟು ವರ್ಷ ಸಾಗ್ಲಿಕ್ಕಿದೆ. ಹೀಗೆ ಸಾಗ್ತಾ ಇರ್ಲಿ ನಿಮ್ಮ ಜೀವನ. ಇನ್ನೂ ಬಹಳಷ್ಟು ಅವಕಾಶಗಳು ತಮ್ಮನ್ನ ಅರಸಿ ಬರ್ಲಿ. ತಮ್ಮ ಶಿಷ್ಯರು ಕೂಡ ಬಹಳಷ್ಟು ಹೆಸರು ಮಾಡ್ಲಿ, ನಿಮ್ಗೆ ಹೆಸರು ತಂದು ಕೊಡ್ಲಿ. ಅದ್ರ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವೇನ ಅಂದುಕೊಂಡಿದ್ರಿ ಅದನ್ನು ಕೂಡ ಯಶಸ್ವಿಯಾಗಿ ಪೂರೈಸಿ, ಅದೇ ರೀತಿ ಒಳ್ಳೇದಾಗ್ಲಿ ತಮಗೆ. ನಿಮಗೆ ನಮ್ಮ ಚಾನೆಲ್ ಪರವಾಗಿ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅಶ್ವಿನಿ ಕೊಂಡದ ಕುಳಿಯವರ
ಒಂದು ಸಾಧನೆ ಹಾದಿಯ ಈ ಪಯಣ. ಹಲವಾರು ವಿಷಯಗಳನ್ನ ಅವರು ನಮಗೆ ತಿಳಿಸಿದ್ದಾರೆ. ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ. ನೋಡ್ತಾ ಇರಿ ಭಾವಸ್ಪಂದನ ಕಾರ್ಯಕ್ರಮ. ನಮಸ್ಕಾರ.